ಸಲ ಮೀಡಿಯಾದಾಗ ಯಾರು ಬಂದಂದ್ರೆ ಖಲಾಸ್ ನಮ್ಮ ಕಥೆ ಮುಗಿದು ಹೋದ್ರು. ನಾಳೆ ವಿಸಿಟ್ ಕೊಟ್ಟಿದ್ದು ಅಂತ ಬರೋದಲ್ಲ ನಿಮ್ಗೆ ನಾಳೆ ಬೆಳಗ್ಗೆ. ಆಮ್ಯಾಗ ಇದ್ರದ್ದು ಏನು ಕೆಮಿಕಲ್ ರಿಪೋರ್ಟ್ ಬರ್ತೈತೆ ಅವಾಗ ಬರೋದನ್ನ ಏನು ಬಂತು ನಾವು ರಾಜಸ್ಥಾನ ಹೋಗ್ಬಿಡ್ತು ಸರ್. ಇಲ್ಲ ರಾಜಸ್ಥಾನ ಕಳಿಸೋ ವ್ಯವಸ್ಥೆನೂ ಮಾಡ್ತೀವಿ ನಾವು ಹೋಗ್ಬಿಡ್ತೀವಿ ಸರ್ ಹೇಳಿದ್ರೆ. ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಗರ್ದಿಗಮ್ಮತ್ ನಿಮ್ಮದೇ ಒಂದು ಚಾನಲ್ಲ. ರಾಜಕಾರಣ ಹಿಡ್ಕೊಂಡು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕವಾಗಿ ಸಮಾಜದಾಗಿನ ಎಲ್ಲ ಸಮಸ್ಯೆಗಳನ್ನ ಏನೇ ಇದ್ರೂ ಜನರಿಗೆ ಮುಟ್ಟಿಸಿ ಪರಿಹಾರ ಗುದ್ದಾಡುವಂಥ ಒಂದು ಚಾನಲ್. ಆದರೆ ಇವತ್ತು ಭಾಳಷ್ಟು ಪತ್ರಿಕೋದ್ಯಮದ ಬಗ್ಗೆ ಮಾತಾಡೋಕ್ಕೆ ಭಾಳ ಮಂದಿ ಯಾಕೋ ಮೂಗು ಮುರಿದು ಮಾತಾಡ್ತಿರ್ತಾರೆ. ಪತ್ರಿಕೋದ್ಯಮ ಈ ಒಂದು 4ನೇ ಆಧಾರ ಸ್ತಂಭ, ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ, ಒಂದು ಪತ್ರಿಕಾರಂಗ 4ನೇ ಆಯಾಮ ಅಂತ ಹೇಳೋರು. ಇತ್ತೀಚಿನ ದಿನಮಾನದಾಗ ಯಾಕೋ ಪತ್ರಿಕಾ ರಂಗದ ಬಗ್ಗೆ ಸ್ವಲ್ಪ ಅಸಹನೆ ಐತೆ. ಯಾಕೋ ಏನೋ ನನಗಂತೂ ಗೊತ್ತಿಲ್ಲ. ಆದರೆ ನಾವು ಮಾತ್ರ ಸಮಾಜದ ಎಲ್ಲ ಅಂಕ ಡಂಕಗಳನ್ನ ತಿದ್ದುವಂಥ ಒಂದು ಕೆಲಸ ನಾವು ಮಾಡತ್ತೇವೆ. ಇವತ್ತು ನಾವು ಬೇಸಿಗೆ ಬಂದಾಗ ಈ ಬೆಳಗಾವಿ ಆಯ್ತು, ಉತ್ತರ ಕರ್ನಾಟಕ ಆಯ್ತು, ಈ ನೀರಿನ ಒಂದು ಕೆಮಿಕಲ್ ಅನಾಲಿಸಿಸ್ ಬಗ್ಗೆ ಒಂದು ಇದನ್ನು ಮಾಡಿದಾಗ ಅನೇಕ ಪ್ರಿಂಟ್ ಮೀಡಿಯಾದವ್ರು ಎಚ್ಚರಾಗಿ ಅದನ್ನು ಹಾಕಕ್ಕೆ ಶುರು ಮಾಡಿದ್ದಾರೆ. ಈಗಾಗಲೇ ನಾವು ಈ ಒಂದು ಅಭಿಯಾನ ಆರಂಭ ಮಾಡಿದೆವು. ನಮಗೆ ಆರೋಗ್ಯ ಮತ್ತು ನೀರು ನಮ್ಮ ಆ ಒಂದು ವಿಚಾರವಾಗಿ ನಾವು ಒಂದು ಅಭಿಯಾನ ಶುರು ಮಾಡಿದೆವು. ಈಗಾಗಲೇ ನಾವು ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು ನಮ್ಮ ಮಲಗುಡುವಲು ನಾವು ಈ ನೀರಿನ ಸಲುವಾಗಿ ಆಯ್ತು, ಆಹಾರ ಸಲುವಾಗಿ ಆಯ್ತು, ಒಟ್ಟಾರೆ ನಾವು ಸಂಬಂಧಪಟ್ಟ ಅಧಿಕಾರಿ ವರ್ಗಗೆ ಫೋನ್ ಮಾಡೋದು, ಅಲ್ಲಿ ಹೋಗ್ರಿ ಇಲ್ಲಿ ಹೋಗ್ರಿ. ಆದರೆ ಇವತ್ತು ನಮಗೊಂದು ಭಾಳ ದೊಡ್ಡ ಖುಷಿ. ಇವತ್ತು ಫುಡ್ ಸೇಫ್ಟಿ ಆಫೀಸರ್ ಕಂಕನವಾಡಿ ಅವ್ರಿಗೆ ಫೋನ್ ಮಾಡಿ ಈ ಬೆಳಗಾವಿ ನಗರದಾಗ ಸ್ವೀಟ್ ನಾವು ತಿನ್ನುವ ಒಂದು ಸ್ವೀಟ್ಸ್ ಒಳಗೆ ಏನೇನು ಕೂಡಿಸ್ತಾರೋ ಒಟ್ಟಾರೆ ಬೆಳಗಾವಿ ನಗರದಾಗ ಅನ್ನೋದಕ್ಕೆ ಒಂದು ಅಭಿಯಾನ ಚಾಲೂ ಮಾಡಿ ಇವತ್ತು ಇರ್ಗಾರನ್ನು ಫುಡ್ ಸೇಫ್ಟಿ ಆಫೀಸರ್ನ ಕರ್ಕೊಂಡು ನಾವು ಒಂದು ಕಡೆ ಹೋದವು. ಅಲ್ಲಿಯ ಟೆಸ್ಟ್ಗಳು 3-4 ಟೆಸ್ಟ್ನ ನಾವು ಇವತ್ತು ಮಾಡೋಕ್ಕೆ ಶಾಂಪಲ್ಗಳು ತೊಗೊಂಡು, ನೀರು ಬಾಟಲ್ಗಳಾಯ್ತು, ಸ್ವೀಟ್ಗಳಾಯ್ತು, ಇವತ್ತು ಅಲ್ಲಿ ನೀರಿನಾಗಾಯ್ತು, ಆ ಆಹಾರದಾಗಾಯ್ತು, ಏನು ದೋಷ ಕಂಡು ಬರ್ತೈತಿ ಒಂದು 15 ದಿವಸದಾಗ ಕೊಡ್ತೇವಂತ ಇರ್ಗಾರವರು ಉತ್ಸಾಹದಿಂದ ಹೇಳಿ ಅದನ್ನು ಶಾಂಪಲ್ ಪಾರ್ಸಲ್ಗೆ ತೊಗೊಂಡು 4 ಪಾರ್ಸಲ್ಗಳು ಕಟ್ಟಿಸಿ ಕೊಟ್ಟು ವಿಸಿಟ್ ಮಾಡಿದ್ದೇವೆ. ಇವತ್ತು ಒಟ್ಟಾರೆ ನಾವು ನಮಗೆ ಎಲ್ಲೇ ಏನೇ ಅಂದರೂ ದೊಡ್ಡ ಮನುಷ್ಯ ಇರಲಿ, ಸಣ್ಣ ಮನುಷ್ಯ ಇರಲಿ, ಏನೇ ಕಂಡು ಬಂತಂದ್ರೆ ಅದನ್ನು ನಾವು ಗಮನ ಸೆಳೆಯತ್ತೇವೆ. ಒಟ್ಟಾರೆ ನಾವು ಆ ಶಾಂಪಲ್ ಬಂದ ಮ್ಯಾಗ ಮಾತಾಡ್ತೇವೆ. ಆದ್ರೆ ಒಂದು ಅಭಿಯಾನ ಅಂತೂ ಚಲೋ ಮಾಡಿದ್ದೇವೆ ನಾವು, ಆರೋಗ್ಯ ಮತ್ತು ನೀರು. ಅದಕ್ಕೆ ಯಾರ ಏನೇ ನಿಮ್ಗೆ ಹಂಗೆ ಕಂಡು ಬಂದಾಗ ನಮ್ಗೆ ಸಾಥ್ ಕೊಡುತ್ತೆ ಬರ್ರಿ, ಅಥವಾ ನಿಮ್ಗೆ ಸಂಶಯ ಬಂದರೆ ನಮಗೆ ಫೋನ್ ಮಾಡೋದು ಬರ್ರಿ, ಅಲ್ಲೇ ನಾವು ಹಾಜರಿರ್ತೇವೆ. ಅದು ನಮ್ಮ ಮೂಲಭೂತ ಹಕ್ಕು. ಅದ ಕುಡಿಯೋ ನೀರಾಗಲಿ, ಆಹಾರ ಆಗಲಿ ನಮ್ಮ ಮೂಲಭೂತ ಹಕ್ಕು. ಸಂವಿಧಾನದಾಗ ಬರ್ದಾರ ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬರ್ದಾರ. ಇಂಥ ಎಲ್ಲೇ ಏನೇ ಘಟನೆಗಳು ಆಗ್ಬಿಡ್ದ ಕೂಡಲೇ ನಮಗೆ ಹೇಳ್ರಿ. ನೀವು ಬರ್ರಿ, ನಾವು ಬರ್ರಿ ಅಂತ ಕರೀದಿಲ್ಲ ಯಾರನ್ನೂ. ನಾವು ಸ್ವತಃ ಬಂದು ಅಲ್ಲಿ ನಿಂದಿರ್ತೇವೆ. ಅಂಥವು ಏನೇ ಇದ್ರೆ ನಿಮ್ಗೆ ಕಂಡು ಬಂದ್ರೆ ಅವಕ್ಕೆ ಸಂಬಂಧಪಟ್ಟಂಥ ಇಲಾಖೆಗಳದಾವೆ. ಅವ್ನ ಕಿಲಿ ಹಾಕ್ಸುವಂಥ ವ್ಯವಸ್ಥೆ ಐತೆ, ಬಂದ್ ಮಾಡೋದಂಥದ್ದೈತೆ, ದಂಡ ಹಾಕೋದಂಥದ್ದೈತೆ. ಆದ್ರೆ ಅವೆಲ್ಲ ಸ್ವಾತಂತ್ರ್ಯಗಳನ್ನ ನಾವು ಬದಿಗಿಟ್ಟ ನನಗೆ ಯಾಕೆ ಉಸಾಬರಿ, ನಿನಗೆ ಯಾಕೆ ಉಸಾಬರಿ ಅಂತ ಮನ್ಯಾಗ ಕುಂಡಾಕೆ ಹೋಗ್ಬೇಡ್ರಿ. ಅವಂಗಾದದ್ದು ನಾಳೆ ನಿಮಗೂ ಬರ್ಬೋದು. ಅದಕ್ಕೆ ಈ ಒಂದು ಹೊಸ ಅಭಿಯಾನಕ್ಕೆ, ಒಂದು ಹೊಸ ಹೋರಾಟಕ್ಕೆ ರಾಜ್ಯದ ಜನ ಸಹಕಾರ ಕೊಡಬೇಕು. ಎಲ್ಲೇ ಆಹಾರದೊಳಗೆ ಸಾಕಷ್ಟು ಒಂದು ಟೆಸ್ಟಿಂಗ್ ಫುಡ್ ಅಂತ ಹಾಕ್ತಿರ್ತಾರೆ. ಅಂಥವು ಏನೇ ಕಂಡು ಬಂದರೆ ಯಾವುದೋ ಹೋಟೆಲ್ದಾಗ ಅಲ್ಲಿ ಏನೇ ಬಂದ್ರೆ ನಮಗೆ ಫೋನ್ ಮಾಡಿರಿ. ಎಲ್ಲ ಬಂದಿ ಮಾಡೈತೆ, ಆದರೂ ನಾವು ಆರೋಗ್ಯದ ಗುಡಿ ಹುಡುಗಾಟಿ ಆಡಬಾರ್ದು. ಇವತ್ತು ಎಲ್ಲ ದವಾಖಾನೆ ಮುಂದೆ ಜನ ಕ್ಯೂ ಹಚ್ಚಿ ಡಾಕ್ಟ್ರುಗಳು ತೋರ್ಸತ್ತಾರೆ. ನಾವು ಶುದ್ಧ ನೀರು, ಶುದ್ಧ ಆಹಾರ ಕುಡಿದ್ರೆ ಯಾವ ಡಾಕ್ಟ್ರ್ ಅಂತಕ್ಕೆ ಹೋಗೋ ಅವಶ್ಯಕತೆಯೂ ಬರೋದಿಲ್ಲ. ಅದಕ್ಕೆ ನಾವೊಂದು ವಿನಂತಿ ಮಾಡ್ಕೋತೇನೋ, ಈ ಒಂದು ಅಭಿಯಾನಕ್ಕೆ
ಚಾಲೂ ಮಾಡಿರಿ, ಸಹಕಾರ ಇರಲಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಹಾಂ, ನೀವು ಒಂದು ಫೋನ್ ಮಾಡಿದ್ರೆ ಅಲ್ಲಿ ಗರ್ದಿಗೆ ಮತ್ತೆ ಹಾಜರ್ ಇರ್ತೈತಿ. ನಮಸ್ಕಾರ.